ನಮಸ್ಕಾರ. ಬನ್ನಿ ಗುರು ಬಂದವ್ರೆ. ನಾವಿವತ್ತು ಗುರುಗಳ ಜೊತೆ ಅಹಲ್ಯನಗರ ಜಿಲ್ಲೆಯ ಸಿದ್ಧಟೇಕಿಗೆ ಬಂದಿದ್ದೀವಿ. ಇದು ಭೀಮಾ ನದಿ ದಂಡೆ ಮೇಲಿರುವಂಥದ್ದು. ಈ ವಿನಾಯಕನ ವಿಶೇಷ ಏನಂದರೆ ಬಲಗಡೆ ಸೊಂಡ್ಲಿರೋವಂಥದ್ದು. ಈ ವಿನಾಯಕನ ದೇವಸ್ಥಾನ ಒಂದು ಬೆಟ್ಟದ ಮೇಲಿದೆ. ಈ ಬೆಟ್ಟಕ್ಕೆ ಇಲ್ಲಿಯ ವಿಶೇಷ ಏನಂದರೆ 7 ಪ್ರದಕ್ಷಿಣೆ ಮಾಡಿ ವಿನಾಯಕನ ಸಿದ್ಧಿಯನ್ನು ಪಡಿತಾರೆ ಅನ್ನೋದು. ಈ ಹಿಂದೆ ತುಂಬ ಬಬುಲ್ ಮರಗಳು ಅಂತ ಇತ್ತು. ಬಬುಲ್ ಮರಗಳ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು. ಈಗ ಎಲ್ಲ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಎಲ್ಲ ತೆಗೆದು ಈಗ ಆದಷ್ಟು ಕಲ್ಲು ಮುಳ್ಳಿಲ್ದಲ್ಲೇ ಇರೋ ಹಂಗೆ ಉತ್ತಮವಾದ ರಸ್ತೆಯನ್ನು ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ 7 ಸುತ್ತು ಬರೋದಕ್ಕೆ ಉತ್ತಮವಾದ ರಸ್ತೆ ಮಾರ್ಗವನ್ನು ಮಾಡಿದ್ದಾರೆ. ಈ ರಸ್ತೆ ಮಾರ್ಗ ಬಂದು 1 ಕಿಲೋಮೀಟರ್ ಇರುತ್ತೆ. ಈ ದೇವಸ್ಥಾನಕ್ಕೆ ವಿಷ್ಣು ಬ್ರಹ್ಮಾಂಡನ ಸೃಷ್ಟಿ ಮಾಡಬೇಕಾದ್ರೆ ಸೃಷ್ಟಿ ಮಾಡ್ತಾ ತನ್ನ ಆಯಾಸನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಮಲಗಿದ್ದಾಗ ಅವನ ಕಿವಿನಲ್ಲಿ ಮಧು ಮತ್ತು ಕೈಟಭ ಎಂಬ ಇಬ್ಬರು ರಾಕ್ಷಸರು ಜನನಾಗತ್ತೆ. ಅವರು ಈ ಬ್ರಹ್ಮಾಂಡನ ಬೆಳೆಯೋದಕ್ಕೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ತಿಳಿದು ಬರುತ್ತೆ. ಆಗ ವಿಷ್ಣು ಅವ್ರ ಜೊತೆ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ವಿಷ್ಣು ಏನು ಮಾಡಿದ್ರು ಆ ರಾಕ್ಷಸರನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ. ಆಗ ಶಿವನಲ್ಲಿ ಪ್ರಾರ್ಥನೆ ಮಾಡಲಾಗಿ ಶಿವನು ಹೇಳ್ತಾನೆ, ನೀವು ವಿನಾಯಕ ದೇವರನ್ನ ಮರೆತು ತಮ್ಮ ಯುದ್ಧವನ್ನು ಮುಂದುವರಿಸಿದ್ದೀರಿ, ಹಾಗಾಗಿ ಈ ಪರಿಸ್ಥಿತಿ ಆಗಿದೆ. ತಾವು ವಿನಾಯಕನ ಸ್ಮರಿಸಿದ್ರೆ ಇದೆಲ್ಲಕ್ಕೂ ಪರಿಹಾರ ಸಿಗತ್ತೆ ಅಂತ ಹೇಳಿದಾಗ ಇದೇ ಸಿದ್ಧಟೇಕ್ನ ಮುಂದೆ ಒಂದು 300 ಮೀಟ್ರ್ ದೂರದಲ್ಲಿ ಭೀಮಾ ನದಿ ದಂಡೆಯಲ್ಲಿ ವಿಷ್ಣು ತಪಸ್ಸು ಮಾಡಿ ಸಿದ್ಧಿವಿನಾಯಕನನ್ನು ಒಲಿಸ್ಕೊಂಡು ಅವನಿಂದ ವಿಶೇಷ ಅನುಗ್ರಹಗಳನ್ನು ಪಡೆದು ಆಶೀರ್ವಾದನ ಪಡೆದು ಆ ಇಬ್ಬರು ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಕಾಲಾನಂತರದಲ್ಲಿ ಆ ದೇವಸ್ಥಾನ ಮುಚ್ಚೋಗ್ಬಿಟ್ಟಿರುತ್ತೆ. ಆಗ ಒಬ್ಬ ಗೋಪಾಲಕ ಅವನ ಕಣ್ಣಿಗೆ ಈ ಗಣೇಶ ಈ ವಿನಾಯಕ ಕಂಡು ಬರ್ತಾನೆ. ಆಮೇಲೆ ತಿರ್ಗಾ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಅದಾದ ಮೇಲೆ 18ನೇ ಶತಮಾನದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಈ ದೇವಸ್ಥಾನನ ಪುನರ್ನಿರ್ಮಾಣ ಮಾಡ್ತಾರೆ. ಜೊತೆಗೆ ಇದು ಅಷ್ಟವಿನಾಯಕದಲ್ಲಿ ಮಹಾರಾಷ್ಟ್ರದಲ್ಲಿ ಅಷ್ಟವಿನಾಯಕದಲ್ಲಿ 3ನೇದಾಗಿದ್ದು, ಈ ಅಷ್ಟವಿನಾಯಕನನ್ನು ಪೂಜಿಸುವಂಥ ಪಂಥ ಸಂಪ್ರದಾಯ ಸಂತರು ಮೌರ್ಯ ಗೋಸ್ವಾಮಿ ಮತ್ತು ಅವರ ಮಗ ನಾರಾಯಣ ಮಹಾರಾಜರು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ರು ಅಂತ ತಿಳಿದು ಬಂದಿದೆ. ಬನ್ನಿ ನೋಡ್ಕೊಂಬರೋಣ. ಗುರು ಬಂದವರೇ, ತಾವುಗಳು ಈ ವಿಡಿಯೋವನ್ನು ಯಾವುದೇ ನಮ್ಮ ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆದರೆ ನಮಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ನಾವು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೂ ಅನುಕೂಲ ಆಗುತ್ತೆ. ನಮಸ್ಕಾರ. ಸಿದ್ಧಿ ವಿನಾಯಕ್ ಮಂದಿರ್. ಆದರೆ ಇವಾಗ ರಿನೋವೇಷನ್ ನಡೀತಾ ಇರೋದ್ರಿಂದ ಒಳಗಡೆಗೆ ಅಲೋ ಇಲ್ಲ. ಕಳಶ ನೋಡ್ಕೊಂಡು ಬರ್ತಾ ಇದ್ದೀವಿ.
ಇಲ್ಲಿಂದ ಕಾಣೋದೇ ಇಲ್ಲ ಅಣ್ಣ ಗಣಪತಿದು. परमेश्वरी नमः ब्रह्मा ಸಾಕೋಮೇನಾ ನೀರು ತೀವ್ರ ಈಗ 3.5 ಫೀಟ್ಗಳು 3.5 ಫೀಟ್ಗಳು ಅಂತವೆ. ಅದರೊಳಗೆ ಇದು ಒಂದು ಹಾಂ ಇದೆ ದಕ್ಷಿಣ ಇರ್ತಲ್ಲ ಅಲ್ಲ 3.5 ಫೀಟದಲ್ಲಿ ಇದೊಂದು ಶಿವಾಯಿ ಮಾತಾ ಶಿವಾಯಿ महादेव मंदिर. ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಕೆಲಸ ನಡೀತಾ ಇದೆ. ಗೋಪುರ ಶಿಖರ ಸಿದ್ಧಟೆಕ್ ಸಿದ್ಧಿವಿನಾಯಕ. ಇಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಈಗ ಬಿಡ್ತಾ ಇಲ್ಲ. ದರ್ಶನ ಇಲ್ಲಿಂದ ಪಾದತ್ರ ಹೊಳ್ಳಿ ಇಲ್ಲಿಗೆ ಬರ್ಬೇಕಂತ ದರ್ಶನ ತೊಗೊಂಡು ಹೋಗ್ತಾರೆ. ಹೌದಾ? ಹಾಂ ಈಗ ಗಿರಿ ಪ್ರದಕ್ಷಿಣೆ. ಇಲ್ಲಿಂದ 1 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಸದ್ಯಕ್ಕೆ ಶಿಖರ ದರ್ಶನ.
दात्मासि नित्यं ऋतुं वच्मि सत्यं वच्मि अवत्वं माम् अवतारम् अवश्रोतारम् अवतातारम् नादसन्धानं सगम्यतासन्धि शेषागणेशविदं निजगायत्री चिन्ता नादसन्धानं संहितासिद्धिः शेषागणेश विद्या गणकृषिः गणपतिदेवता ओम गणपतये नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् एकदन्तं चतुरस्रम्भाणं मुष्टकत्वं रक्तं लम्बोदरं शूर्पकर्णं रक्तवासनं रक्तगन्धामरक्ताङ्गं रक्तपुष्पैर्भूतं आविर्भूतं दृष्ट्यादो हृदये शिष्यम तम सच्चिदानंदाद योजे तम ब्रह्मासि चिंतामणि सर्वं जगतं ततो जायते जी मंदिर ಏನಪ್ಪ ಇನ್ನು ಎಷ್ಟು ದಿವಸ ಆಯ್ತು? ಇನ್ನು ಒಂದು ದಿವಸದ ಮೇಲೆ ಒಂದು ರಾತ್ರಿ ಆಗಿದೆ. सीता मंदिर ಕಾಲಿನ ಆಗ್ಲೇ ಅಮೌಂಟು ಒಂದು ದಿವಸದ ಮೇಲೆ ಇನ್ನು ಒಂದು ದಿವಸ ಒಂದು ರಾತ್ರಿ. ಶಿವಸ್ವಾಯ ಶ್ರೀ ವರದಮೂರ್ತಯೇ ನಮಃ. ಓಂ ನಮಸ್ತೆ ಗಣಪತಯೇ ಇಲ್ಲಿಗೆ ಗಿರಿ ಪ್ರದಕ್ಷಿಣೆ ಮುಕ್ತಾಯವಾಗಿದೆ. 1 ಕಿಲೋಮೀಟ್ರು ಸಾಮಾನ್ಯವಾಗಿ ಬರುತ್ತೆ ಇದು. ಬೋಟ್ ಅದು ಎಲ್ಲ ಇಟ್ಟಾಗ್ಬಿಟ್ಟಾರ. ಅದು ನೋಡ್ರಿ ಅವೇನೋ ತಪ್ಪಲ ಬರ್ಲಿಕತ್ತಾವಲ್ಲ, ಆ ತಪ್ಪಲೇನೋ ಬರ್ಲಿಕತ್ತಾವ. ಅವು ಹರ್ಕೊಂಡ್ ಬರ್ತಾವ್ರಿ ಇದ್ರೊಳವು. ಅಲ್ಲ ಮರದ್ದು ಗಿರದ್ದು ಎಲ್ಲ ಗಿಡದ್ದು ನೋಡಿಲ್ಲ.
ಭೀಮಾ ಇದು ಹಾಂ ಭೀಮಾ. ಒಟ್ಟೊಂದು ಬ್ರಿಡ್ಜ್ ದಾಟಿ ನಾವು 100%. ನಂಗೆ 4 ಲಕ್ಷ ಬೇಡ ಕಣೆ, ನನ್ನ ಅದ್ರಲ್ಲಿ 1 ಲಕ್ಷ ಏನಿದೆ 1 ಲಕ್ಷ ತೊಗೊಂಡು ನೋಡ್ರಿ ಎಷ್ಟು ಬರ್ಲಿಕ್ಕೆ ಹೆಂಗೆ ಹರ್ಲಿಕ್ಕದ. ನನಗೆ ಅಕೌಂಟಿಗೆ ಇಲ್ಲಬೇಕಮ್ಮ, ಬೀಜನು ಇದೇ ಆಗಲ್ಲ. ಮೇಲೆ ಹತ್ತಂತವಕ್ಕೆ ಎಲ್ಲಿ ಹತ್ತದ ಹಾಕ್ತೀನಿ ಕಣಮ್ಮ, ಮಿಕ್ಕಿದ 3 ಲಕ್ಷ ಅಲ್ಲ. ನಾನು ಏನು ನಾನು ಯೂಸ್ ಮಾಡ್ತಿಲ್ಲಮ್ಮ, ನಾನು ಎಷ್ಟು ಸೇವೆ ಮೈ ಮಾಡ್ತಾ ನಾನು ಅದಕ್ಕೆ ಗೊತ್ತಾಗಿಲ್ಲ. ಖರ್ಚು ಮಾಡ್ತಿಲ್ಲ ಸರ್ಕಸ್ ಕೊಡಬೇಕು. ಇಟ್ಕೊರಿ ನೀವು ಹತ್ತಿರ, ನೀವು ಬರ್ಬೇಕು ಮೊದಲು. ನೀವು ಹತ್ತಿರ. ಇದೇನಣ್ಣ ಹಿಂಗೆ ಹತ್ತೋದು? ಜಾಸ್ತಿ ಓದಿ ಬರ್ಬೇಕು. ಗದಾ ಮೊಸರು ಇದು ಚಕ್ರ. ಹಾಂ ಶಂಕ ಇದ ಗದಾ ಇರ್ಬೇಕು. ಇದೊಂದು ಏನೋ ದಾರ ಇನ್ನು ಬಾಣ ಇರೋದು ಇದಿರ್ಬೇಕದ. ಹಣೆ ಹೆಸರು ಜಯದೇವ ಜಯದೇವ ಜಯ ಚಿದಂಬರ ಶ್ರದ್ಧಾ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ ಮೂರ್ತಿ ಜಯ ದೇವ ಜಯ ದೇವ ಭಕ್ತ ಜಯ ದೇವ ಜಯ ದೇವ ಜಯ ಚಿದಂಬರ ಲಲಿತೇಶ್ವರ ಜಯ ದೇವ ಜಯ ದೇವ ಚರಣ ಗೌಡಮಣಿ ಪಾರಿನ ರೂಪ ತುಜ ಪ್ರೇಮಾಲಿಂಗನಾನಂದ ಪೂಜನ ಭಾವಿನ ವಾರಿನ ಮಣಿ ತ್ವಮೇವ ಮಾತಾ ಪಿತಾ ತ್ವಮೇವ ಸಖಾ ತ್ವಮೇವ ತ್ವಮೇವ ತ್ವಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಕಾಯೇನ ವಾಚಾ ಸುಜಾತ್ಮನಾ ವಾ ಪ್ರಕೃತೇ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ ಚಕಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ ಹರೇ ರಾಮ ಹರೇ ಗೋಪಿಕಾವಲ್ಲಭಂ ರಾಮಚಂದ್ರಂ ಭಜೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ನೋಡು ಅವು ನಿನಗೆ ಮಾತ್ರ ಭೇಟಿಯಾಗಿ ಅವ ಸೊಂಡ್ಯಪ್ಪ ದರ್ಶನ ಕೊಟ್ಟಾನಂತ. ಮತ್ತು ನೋಡಿ ಏನು ಮಾಡ್ತೀನಿ ನೋಡು, ನಮಗೂ ದರ್ಶನ ಕೊಟ್ಟು ನಮಗೂ ಉದ್ಧಾರ ಮಾಡೋ ಮಾರ. ನೀವು ಒಬ್ಬ ಉದ್ಧಾರ ಕೊಡ, ನೀವು ಒಬ್ಬ ಉದ್ಧಾರಗೆ ನೋಡು. ತನಗೆ ಮಾತ್ರ ಅದು ಹೆಂಗೆ ಎಷ್ಟು ಚಂದ ನೋಡು. ವಾ ವಾ ಜ್ಞಾನೇಶ್ವರಿ ಮಾಡಿ ನಾವ್ರಿ ಆ ಥರ ಇಲ್ಲಿ ಎಲ್ಲ ಕುತ್ಕೊಂಡವ್ರು ಮಾಡ್ತಾರ. ವಿಷ್ಣು ಶಂಕರೇ ಭೀಮಾ ನದಿ ಭೀಮಾ ತೀರದ ಹಂತಕರು.
ಹಂಗದ ಇದ್ದಂಗೆ ಹಂಗದ ನೋಡಿ ಹಡಗ ತಂದು ಬಿಡಿಸ್ಯಾರ ಏನಾದರೂ ಅನಾಹುತ ಆದಂತೆ. ಇದೇ ಥರ ಇಳಿಬೇಕು. ಇದಕ್ಕೆ ಮೆಟ್ಲಿಲ್ಲ, ಒಂದು ಕಲ್ಲು ಇಟ್ಟುಬಿಟ್ಟು ಮೇಲೆ ಕತ್ತಬೇಕು ಇದನ್ನು. ನಮ್ಮ ಅರ್ಶಣ್ಣ ಭಾಳ ಕಷ್ಟಪಟ್ಟು ಇಳಿತಾ ಇದ್ದಾರೆ. ಈಗ ನಾವು ಕಷ್ಟಪಡ್ತೀವಿ. ಈಗ ಹಂಗಿಂದ ದಾರಿ ಇದೆ ಅಂತ ಹಂಗೆ ಬರ್ಬೋದು. ಹಿಂಗ ಅವನ್ ತಪಸ್ ಮಾಡಿ ಇದೇ ಮೆಟ್ಲು. ಈ ತಪಸ್ ಮಾಡಿದ್ದಕ್ಕೆ ಅವ್ನು ಗಣಪತಿ ಅವ್ನ ಹೊರ ಕೊಟ್ಟ. ಅಂದ್ರೆ ನಾ ಬಂದು ನಾವು ಪ್ರಕಟ ಆಗಿ ಆನವ. ಹೌದಾ? ಸಿದ್ಧಿವಿನಾಯಕ ಅಂದ್ರೆ ಈ ದಿನ ಕೆಳಗೆ ಏನೋ ಒಂದು ವಿಶೇಷ ಇರ್ಬೇಕು. ಭೀಮಾ ನದಿ ಆರ್ಚ್. ಅಣ್ಣ ಎಡಗೈಲಿ ಕೊಟ್ಟಿ. ಗಣಪತಿ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ಸ್ನಾನ ಪಾಸು ಕೊಳ ಮುಗಿಸ್ಕೊಂಡು ಹೊಂಟೆ ಸರಿ ಮೇಡಮ್.